ಬಿಹಾರ ಚುನಾವಣೆಯಲ್ಲಿ ಒಬಿಸಿ ಮತಗಳ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ. ಸಿಎಂ ಸಿದ್ದರಾಮಯ್ಯ ವರ್ಚಸ್ಸು ಬಳಸಿಕೊಳ್ಳಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಯಾತ್ರೆಯಲ್ಲಿ ಭಾಗಿಯಾಗುವಂತೆ ಸಿಎಂಗೆ ಸಿದ್ದರಾಮಯ್ಯನವರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಆಹ್ವಾನದ ಹಿನ್ನೆಲೆಯಲ್ಲಿ ಸಿಎಂ ಬಿಹಾರ ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಕೆಲವೇ ಕ್ಷಣಗಳಲ್ಲಿ ಬಿಹಾರಕ್ಕೆ ತೆರಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಒಬಿಸಿ ಮತಗಳ ಮೇಲೆ ಕಣ್ಣಿಟ್ಟಿರುವಂತಹ ಕಾಂಗ್ರೆಸ್ ಬಿಹಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಬಳಸಿಕೊಂಡು ಅಲ್ಲಿ ಮತ ಗಳಿಸುವಂತಹ ಪ್ರಯತ್ನವನ್ನ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರೇ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಬಹಳ ಪ್ರಮುಖವಾಗಿ ಇಲ್ಲಿ ರಾಹುಲ್ ಗಾಂಧಿ ಅವರ ಸೂಚನೆಯಂತೆ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಬಿಹಾರಕ್ಕೆ ಯಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಒಬಿಸಿ ಮತಗಳನ್ನು ಸೆಳೆಯುವಂತಹ ಪ್ರಯತ್ನದಲ್ಲಿ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರನ್ನ ದಾಳವಾಗಿ ಬಳಸಿಕೊಳ್ಳುವಂತ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಅವರನ್ನ ಬಿಹಾರಕ್ಕೆ ಬರೋದಕ್ಕೆ ಹೇಳಿದ್ದಾರಂತೆ. ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಸಮರವನ್ನ ಸಾರ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ವೋಟ್ ಚೋರಿ ಮೆಗಾ ಕ್ಯಾಂಪೇನ್ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ರಾಹುಲ್ ರ್ಯಾಲಿ ಬೆನ್ನಲ್ಲೇ ಎಚ್ಚೆತ್ತ ರಾಜ್ಯ ಕಾಂಗ್ರೆಸ್. ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಕಾಂಗ್ರೆಸ್ ಸಜ್ಜಾಗ್ತಾ ಇದೆ. ಬೆಂಗಳೂರಿನ ಸಚಿವರುಗಳು ಶಾಸಕರುಗಳಿಗೆ ಸುರ್ಜೇವಾಲಾ ಟಾಸ್ಕ್ ಕೊಟ್ಟಿದ್ದಾರೆ. ಶೀಘ್ರವೇ ಬಿಎಲ್ಎಗಳ ಪಟ್ಟಿ ಫೈನಲ್ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಜಿಬಿಎ ಎಲೆಕ್ಷನ್ ಅಲ್ಲಿ ಎಡವಟ್ಟು ಆಗದಂತೆ ರಣತಂತ್ರವನ್ನು ಹೆಣೆಯುವ ಪ್ರಯತ್ನದಲ್ಲಿ ಈಗ ಕಾಂಗ್ರೆಸ್ ಇದೆ. ಆಗಸ್ಟ್ 30ನೇ ತಾರೀಕಿನಂದು ಬಿಎಲ್ಎಗಳ ನೇಮಕಕ್ಕೆ ನಿರ್ದೇಶನದ ವಿಚಾರ ಇದೆ. ಹೀಗಾಗಿ ಇವತ್ತು ಇದೆಲ್ಲವೂ ಕೂಡ ಹ್ಯಾಪನ್ ಆಗುವಂತ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆ ಮತಗಳ್ಳತನ ಆಗದ ರೀತಿಯಲ್ಲಿ ಕಾಂಗ್ರೆಸ್ ಚುನಾವಣೆಯನ್ನು ಎದುರಿಸುವುದಕ್ಕೆ ಬೇಕಾದಂತ ಎಲ್ಲಾ ತಯಾರಿಗಳನ್ನು ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ ಅವರೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾದಂತ ಎಲ್ಲಾ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಸುರ್ಜೇವಾಲಾ ಕೂಡ ರಾಜ್ಯಕ್ಕೆ ಬಂದು ಇದರ ಗಂಭೀರತೆಯನ್ನ ತಿಳಿ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಇದರ ದೊಡ್ಡ ಕ್ಯಾಂಪೇನೇ ದೇಶದಾದ್ಯಂತ ಶುರು ಇಟ್ಟುಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಈಗ ಮುಂದಿನ ಚುನಾವಣೆಗೆಲ್ಲ ಮತಗಳ್ಳತನ ಆಗದ ರೀತಿಯಲ್ಲಿ ಕಾಂಗ್ರೆಸ್ ಯಾವ ರೀತಿಯ ಮುಂಜಾಗ್ರತಾ ಕ್ರಮವನ್ನು ವಹಿಸೋದಕ್ಕೆ ಹೊರಟಿದೆ? ಸದ್ಯ ಮುಂದೇನು ಮಾಡೋದಕ್ಕೆ ಈಗ ತೀರ್ಮಾನ ಮಾಡಿದ್ದಾರೆ? ಈ ಹೊತ್ತಿಗೆ ತಮ್ಮ ಹತ್ರ ಏನೇನು ಮಾಹಿತಿ ಇದೆ ಹನುಮಂತು? ರಂಜಿತ್, ಮತಗಳ್ಳತನ ಆಗಿದೆ, ಅದರಲ್ಲೂ ಕೂಡ ಇಡೀ ದೇಶಾದ್ಯಂತ ಅನ್ನೋದಕ್ಕಿಂತ ಪ್ರಮುಖವಾಗಿ ಬೆಂಗಳೂರಿನಲ್ಲೇ ಆಗಿದೆ ಅನ್ನುವಂತ ಆರೋಪವನ್ನ, ಗಂಭೀರವಾದಂತಹ ಆರೋಪವನ್ನ ಲೋಕಸಭೆಯ ವಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿ ಹೇಳಿದ್ರು. ಅದಾದ ನಂತರದಲ್ಲಿ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶವನ್ನ ಹಮ್ಮಿಕೊಂಡಿದ್ರು. ಈ ಒಂದು ಕಡೆಗೆ ಪ್ರತಿಭಟನೆ ಸಮಾವೇಶ ಜೊತೆಗೆ ಇಡೀ ದೇಶಾದ್ಯಂತ, ಅದರಲ್ಲೂ ಕೂಡ ಪ್ರಮುಖವಾಗಿ ಬಿಹಾರ್ ಚುನಾವಣೆ ಏನಿದೆ, ಬಿಹಾರ್ ಚುನಾವಣೆಯಲ್ಲೂ ಕೂಡ ಮತಾಧಿಕಾರ ಅನ್ನುವಂತಹ ಯಾತ್ರೆಯನ್ನ ಹಮ್ಮಿಕೊಳ್ಳುವ ಮೂಲಕ ಬಿಜೆಪಿಗೆ ಒಂದಷ್ಟು ಚಾಟಿ ಬೀಸುವ ಕೆಲಸವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾರಂತದ್ದು. ಒಂದ್ ಕಡೆಗೆ ಬಿಹಾರಲ್ಲಿ ಮತಗಳ್ಳತನದ ವಿರುದ್ಧ ಸಮರ, ಮತ್ತೊಂದ್ ಕಡೆಗೆ ಒಬಿಸಿ ಮತ ಬ್ಯಾಂಕ್ ಏನಿದೆ ಅದನ್ನೆಲ್ಲವನ್ನೂ ಕೂಡ ಕ್ರೋಢೀಕರಿಸುವ ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಅಲ್ಲಿ ಹೋಗಿ ಪ್ರಚಾರದ ಯಾತ್ರೆ ಏನಿದೆ ಆ ಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ರೆ ಒಂದ್ ಕಡೆಗೆ. ಮತ್ತೊಂದು ಕಡೆಗೆ ಮುಂಬರುವಂತಹ ಒಂದಷ್ಟು ಸ್ಥಳೀಯ ಚುನಾವಣೆಗಳೇನಿದಾವೆ ಆ ಸ್ಥಳೀಯ ಚುನಾವಣೆಗಳಲ್ಲಿ ಯಾವುದೇ ರೀತಿಯ ಎಡವಟ್ಟುಗಳು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಒಂದಷ್ಟು ಎಚ್ಚರಿಕೆಯ ನಡೆಯನ್ನ ರಾಜ್ಯ ಕಾಂಗ್ರೆಸ್ ಮಾಡ್ತಾ ಇರುವಂತದ್ದು. ಹೀಗಾಗಿಯೇ ಕಳೆದ ಬಾರಿ ರಾಜ್ಯಕ್ಕೆ ಆಗಮಿಸಿದಂತಹ ಸುರ್ಜೇವಾಲಾ ಅವರು ಎಲ್ಲಾ ರಾಜ್ಯದ ಪ್ರಮುಖ ನಾಯಕರ ಜೊತೆಗೆ ಎಲ್ಲವೂ ಕೂಡ ಸಭೆಯನ್ನ ನಡೆಸಿ, ವಿಶೇಷವಾಗಿ ಬೆಂಗಳೂರಿನ ಬಿಎಲ್ಒ ಏನಿದ್ದಾರೆ ಬಿಎಲ್ಒಗಳ ನೇಮಕ ಆಗ್ಬೇಕು, ಬೂತ್ ಲೆವೆಲ್ ಏಜೆಂಟ್ಗಳ ನೇಮಕ ಆದ್ರೆ ಚುನಾವಣೆ ಸರಾಗವಾಗಿ ನಡೆಯುತ್ತೆ, ಯಾವುದೇ ರೀತಿಯ ಗೊಂದಲಗಳ ಆಗೋದಿಲ್ಲ ಅನ್ನೋಂತ ಅರ್ಥಕೊಂಡು ಬೆಂಗಳೂರಿನಲ್ಲಿರುವಂತಹ ಶಾಸಕರಿಗೆ ಮತ್ತು ಸಚಿವರಿಗೆ ಎಲ್ಲರಿಗೂ ಕೂಡ ಟಾಸ್ಕ್ ಅನ್ನ ಕೊಟ್ಟಿರುವಂತದ್ದು. ಒಂದು ಯಾವೆಲ್ಲ ಟಾಸ್ಕ್ ಗಳನ್ನ ಕೊಟ್ಟಿದ್ದಾರೆ ಅಂತ ನೋಡುವಂತದ್ದಾದ್ರೆ ಬಿಎಲ್ಒ ಏನಿದೆ ಅವರ ನೇಮಕ ಸರಿಯಾಗಿ ಆಗ್ಬೇಕು, ಪಕ್ಷ ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನ ಇರುವಂತಹ ಬೂತ್ ಲೆವೆಲ್ ಏಜೆಂಟ್ ಗಳನ್ನ ನೇಮಕ ಮಾಡಬೇಕು. ಒಂದು ನೇಮಕಾತಿ ಪಟ್ಟ ಏನಿದೆ ಆಗಸ್ಟ್ 30 ಹೈಕಮಾಂಡ್ಗೂ ಕಳಿಸ್ಬೇಕು. ಯಾಕಂತಂದ ಹೇಳಿದ್ರೆ ಆ ನೇಮಕ ಆದ ನಂತರದಲ್ಲಿ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸಿ ಜಿಬಿಎ ಏನಿದೆ ಅದು ಚುನಾವಣೆಗೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅನ್ನೋ ಒಂದಷ್ಟು ಸೂಚನೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಆದಂತಹ ಎಡವಟ್ಟು
ಬೆಂಗಳೂರಿನ ಚುನಾವಣೆ ಏನಿದೆ, ಬಿಬಿಎಂಪಿ ಜಿಬಿಎ ಚುನಾವಣೆ ಏನಿದೆ, ಅದರಲ್ಲಿ ಎಡವಟ್ಟು ಆಗಬಾರದು ಅನ್ನೋಂತ ಒಂದಷ್ಟು ಎಚ್ಚರಿಕೆ ನಡೆಗಳನ್ನ ಅನುಸರಿಸ್ತಾ ಇರುವಂತದ್ದು. ಇಲ್ಲಿ ಬೆಂಗಳೂರಿನಲ್ಲಿ ಮತಗಳ್ಳತನದ ವಿರುದ್ಧ ಹೋರಾಟ ಮತ್ತು ಇಡೀ ದೇಶಾದ್ಯಂತ ರಾಹುಲ್ ಗಾಂಧಿಯ ಪ್ರಚಾರ, ಜೊತೆಗೆ ಬಿಹಾರ್ನಲ್ಲೂ ಕೂಡ ಬೃಹತ್ ಯಾತ್ರೆ ಏನಿದೆ, ಈ ಯಾತ್ರೆಗೆ ಈಗಾಗಲೇ ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ ಶಿವಕುಮಾರ್ ಕೂಡ ಹೋಗಿ ಭಾಗಿಯಾಗಿದ್ರು, ಶಾಸಕರು ಕೂಡ ಭಾಗಿಯಾಗಿದ್ರು. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಹೋಗಿ ಆ ಒಂದು ಯಾತ್ರೆಯಲ್ಲಿ ಭಾಗಿಯಾಗುವ ಮೂಲಕ ಒಂದು ಕಡೆಗೆ ಒಬಿಸಿ ಮತಗಳನ್ನ ಕ್ರೋಢೀಕರಿಸುವುದು, ಮತ್ತೊಂದು ಕಡೆಗೆ ಮತಗಳ್ಳತನದ ವಿರುದ್ಧ ಸಮರವನ್ನ ಮುಂದುವರಿಸುವಂತ ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹನುಮಂತು. ಬಿಹಾರ ಚುನಾವಣೆಯಲ್ಲಿ ಒಬಿಸಿ ಮತಗಳ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ. ಸಿಎಂ ಸಿದ್ದರಾಮಯ್ಯ ವರ್ಚಸ್ಸು ಬಳಸಿಕೊಳ್ಳಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಯಾತ್ರೆಯಲ್ಲಿ ಭಾಗಿಯಾಗುವಂತೆ ಸಿಎಂಗೆ ಸಿದ್ದರಾಮಯ್ಯನವರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಆಹ್ವಾನದ ಹಿನ್ನೆಲೆಯಲ್ಲಿ ಸಿಎಂ ಬಿಹಾರ ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಕೆಲವೇ ಕ್ಷಣಗಳಲ್ಲಿ ಬಿಹಾರಕ್ಕೆ ತೆರಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಒಬಿಸಿ ಮತಗಳ ಮೇಲೆ ಕಣ್ಣಿಟ್ಟಿರುವಂತಹ ಕಾಂಗ್ರೆಸ್ ಬಿಹಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಬಳಸಿಕೊಂಡು ಅಲ್ಲಿ ಮತಗಳಿಸುವಂತಹ ಪ್ರಯತ್ನವನ್ನ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರೇ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಬಹಳ ಪ್ರಮುಖವಾಗಿ ಇಲ್ಲಿ ರಾಹುಲ್ ಗಾಂಧಿ ಅವರ ಸೂಚನೆಯಂತೆ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಬಿಹಾರಕ್ಕೆ ಯಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಒಬಿಸಿ ಮತಗಳನ್ನು ಸೆಳೆಯುವಂತಹ ಪ್ರಯತ್ನದಲ್ಲಿ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರನ್ನ ದಾಳವಾಗಿ ಬಳಸಿಕೊಳ್ಳುವಂತ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಅವರನ್ನ ಬಿಹಾರಕ್ಕೆ ಬರೋದಕ್ಕೆ ಹೇಳಿದ್ದಾರಂತೆ. ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಸಮರವನ್ನ ಸಾರ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ವೋಟ್ ಚೋರಿ ಮೆಗಾ ಕ್ಯಾಂಪೇನ್ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ರಾಹುಲ್ ರ್ಯಾಲಿ ಬೆನ್ನಲ್ಲೇ ಎಚ್ಚೆತ್ತ ರಾಜ್ಯ ಕಾಂಗ್ರೆಸ್. ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಕಾಂಗ್ರೆಸ್ ಸಜ್ಜಾಗ್ತಾ ಇದೆ. ಬೆಂಗಳೂರಿನ ಸಚಿವರುಗಳು ಶಾಸಕರುಗಳಿಗೆ ಸುರ್ಜೇವಾಲಾ ಟಾಸ್ಕ್ ಕೊಟ್ಟಿದ್ದಾರೆ. ಶೀಘ್ರವೇ ಬಿಎಲ್ಎಗಳ ಪಟ್ಟಿ ಫೈನಲ್ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಜಿಬಿಎ ಎಲೆಕ್ಷನ್ ಅಲ್ಲಿ ಎಡವಟ್ಟು ಆಗದಂತೆ ರಣತಂತ್ರವನ್ನ ಹೆಣೆಯುವ ಪ್ರಯತ್ನದಲ್ಲಿ ಈಗ ಕಾಂಗ್ರೆಸ್ ಇದೆ. ಆಗಸ್ಟ್ 30ನೇ ತಾರೀಕಿನಂದು ಬಿಎಲ್ಎಗಳ ನೇಮಕಕ್ಕೆ ನಿರ್ದೇಶನದ ವಿಚಾರ ಇದೆ. ಹೀಗಾಗಿ ಇವತ್ತು ಇದೆಲ್ಲವೂ ಕೂಡ ಹ್ಯಾಪನ್ ಆಗುವಂತ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆ ಮತಗಳ್ಳತನ ಆಗದ ರೀತಿಯಲ್ಲಿ ಕಾಂಗ್ರೆಸ್ ಚುನಾವಣೆಯನ್ನು ಎದುರಿಸುವುದಕ್ಕೆ ಬೇಕಾದಂತ ಎಲ್ಲಾ ತಯಾರಿಗಳನ್ನು ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ ಅವರೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾದಂತ ಎಲ್ಲಾ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಸುರ್ಜೇವಾಲಾ ಕೂಡ ರಾಜ್ಯಕ್ಕೆ ಬಂದು ಇದರ ಗಂಭೀರತೆಯನ್ನ ತಿಳಿ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಇದರ ದೊಡ್ಡ ಕ್ಯಾಂಪೇನೇ ದೇಶದಾದ್ಯಂತ ಶುರು ಇಟ್ಟುಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಈಗ ಮುಂದಿನ ಚುನಾವಣೆಗೆಲ್ಲ ಮತಗಳ್ಳತನ ಆಗದ ರೀತಿಯಲ್ಲಿ ಕಾಂಗ್ರೆಸ್ ಯಾವ ರೀತಿಯ ಮುಂಜಾಗ್ರತಾ ಕ್ರಮವನ್ನು ವಹಿಸೋದಕ್ಕೆ ಹೊರಟಿದೆ? ಸದ್ಯ ಮುಂದೇನು ಮಾಡೋದಕ್ಕೆ ಈಗ ತೀರ್ಮಾನ ಮಾಡಿದ್ದಾರೆ? ಈ ಹೊತ್ತಿಗೆ ತಮ್ಮ ಹತ್ರ ಏನೇನು ಮಾಹಿತಿ ಇದೆ ಹನುಮಂತು? ರಂಜಿತ್, ಮತಗಳ್ಳತನ ಆಗಿದೆ, ಅದರಲ್ಲೂ ಕೂಡ ಇಡೀ ದೇಶಾದ್ಯಂತ ಅನ್ನೋದಕ್ಕಿಂತ ಪ್ರಮುಖವಾಗಿ ಬೆಂಗಳೂರಿನಲ್ಲೇ ಆಗಿದೆ ಅನ್ನುವಂತ ಆರೋಪವನ್ನ, ಗಂಭೀರವಾದಂತಹ ಆರೋಪವನ್ನ ಲೋಕಸಭೆಯ ವಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿ ಹೇಳಿದ್ರು. ಅದಾದ ನಂತರದಲ್ಲಿ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶವನ್ನ ಹಮ್ಮಿಕೊಂಡಿದ್ರು. ಈ ಒಂದು ಕಡೆಗೆ ಪ್ರತಿಭಟನೆ ಸಮಾವೇಶ ಜೊತೆಗೆ ಇಡೀ ದೇಶಾದ್ಯಂತ, ಅದರಲ್ಲೂ ಕೂಡ ಪ್ರಮುಖವಾಗಿ ಬಿಹಾರ್ ಚುನಾವಣೆ ಏನಿದೆ, ಬಿಹಾರ್ ಚುನಾವಣೆಯಲ್ಲೂ ಕೂಡ ಮತಾಧಿಕಾರ ಅನ್ನುವಂತಹ ಯಾತ್ರೆಯನ್ನ ಹಮ್ಮಿಕೊಳ್ಳುವ ಮೂಲಕ ಬಿಜೆಪಿಗೆ ಒಂದಷ್ಟು ಚಾಟಿ ಬೀಸುವ ಕೆಲಸವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾರಂತದ್ದು. ಒಂದ್ ಕಡೆಗೆ ಬಿಹಾರಲ್ಲಿ ಮತಗಳ್ಳತನದ ವಿರುದ್ಧ ಸಮರ, ಮತ್ತೊಂದ್ ಕಡೆಗೆ ಒಬಿಸಿ ಮತ ಬ್ಯಾಂಕ್ ಏನಿದೆ ಅದನ್ನೆಲ್ಲವನ್ನೂ ಕೂಡ ಕ್ರೋಢೀಕರಿಸುವ ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಅಲ್ಲಿ ಹೋಗಿ ಪ್ರಚಾರದ ಆ ಯಾತ್ರೆ ಏನಿದೆ ಆ ಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ರೆ ಒಂದ್ ಕಡೆಗೆ, ಮತ್ತೊಂದು ಕಡೆಗೆ ಮುಂಬರುವಂತಹ ಒಂದಷ್ಟು ಸ್ಥಳೀಯ ಚುನಾವಣೆಗಳೇನಿದಾವೆ ಆ ಸ್ಥಳೀಯ ಚುನಾವಣೆಗಳಲ್ಲಿ ಯಾವುದೇ ರೀತಿಯ ಎಡವಟ್ಟುಗಳು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಒಂದಷ್ಟು ಎಚ್ಚರಿಕೆಯ ನಡೆಯನ್ನ ರಾಜ್ಯ ಕಾಂಗ್ರೆಸ್ ಮಾಡ್ತಾ ಇರುವಂತದ್ದು. ಹೀಗಾಗಿಯೇ ಕಳೆದ ಬಾರಿ ರಾಜ್ಯಕ್ಕೆ ಆಗಮಿಸಿದಂತಹ ಸುರ್ಜೇವಾಲಾ ಅವರು ಎಲ್ಲಾ ರಾಜ್ಯದ ಪ್ರಮುಖ ನಾಯಕರ ಜೊತೆಗೆ ಎಲ್ಲವೂ ಕೂಡ ಸಭೆಯನ್ನ ನಡೆಸಿ, ವಿಶೇಷವಾಗಿ ಬೆಂಗಳೂರಿನ ಬಿಎಲ್ಒ ಏನಿದ್ದಾರೆ ಬಿಎಲ್ಒಗಳ ನೇಮಕ ಆಗ್ಬೇಕು, ಬೂತ್ ಲೆವೆಲ್ ಏಜೆಂಟ್ಗಳ ನೇಮಕ ಆದ್ರೆ ಚುನಾವಣೆ ಸರಾಗವಾಗಿ ನಡೆಯುತ್ತೆ, ಯಾವುದೇ ರೀತಿಯ ಗೊಂದಲಗಳ ಆಗೋದಿಲ್ಲ ಅನ್ನೋಂತ ಅರ್ಥಕೊಂಡು
ಬೆಂಗಳೂರಿನಲ್ಲಿರುವಂತಹ ಶಾಸಕರಿಗೆ ಮತ್ತು ಸಚಿವರಿಗೆ ಎಲ್ಲರಿಗೂ ಕೂಡ ಟಾಸ್ಕ್ ಅನ್ನ ಕೊಟ್ಟಿರುವಂತದ್ದು. ಒಂದು ಯಾವೆಲ್ಲ ಟಾಸ್ಕ್ ಗಳನ್ನ ಕೊಟ್ಟಿದ್ದಾರೆ ಅಂತ ನೋಡುವಂತದ್ದಾದ್ರೆ ಬಿಎಲ್ಒ ಏನಿದ್ದಾರೆ ಅವರ ನೇಮಕ ಸರಿಯಾಗಿ ಆಗ್ಬೇಕು, ಪಕ್ಷ ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನ ಇರುವಂತಹ ಬೂತ್ ಲೆವೆಲ್ ಏಜೆಂಟ್ ಗಳನ್ನ ನೇಮಕ ಮಾಡಬೇಕು. ಒಂದು ನೇಮಕಾತಿ ಪಟ್ಟ ಏನಿದೆ ಆಗಸ್ಟ್ 30 ಹೈಕಮಾಂಡ್ಗೂ ಕಳಿಸ್ಬೇಕು. ಯಾಕಂತಂದ್ ಹೇಳಿದ್ರೆ ಆ ನೇಮಕ ಆದ ನಂತರದಲ್ಲಿ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸಿ ಜಿಬಿಎ ಏನಿದೆ ಅದು ಚುನಾವಣೆಗೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅನ್ನೋ ಒಂದಷ್ಟು ಸೂಚನೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಆದಂತಹ ಎಡವಟ್ಟು ಬೆಂಗಳೂರಿನ ಚುನಾವಣೆ ಏನಿದೆ ಬಿಬಿಎಂಪಿ ಜಿಬಿಎ ಚುನಾವಣೆ ಏನಿದೆ ಅದರಲ್ಲಿ ಎಡವಟ್ಟು ಆಗಬಾರದು ಅನ್ನೋಂತ ಒಂದಷ್ಟು ಎಚ್ಚರಿಕೆ ನಡೆಗಳನ್ನ ಅನುಸರಿಸ್ತಾ ಇರುವಂತದ್ದು. ಇಲ್ಲಿ ಬೆಂಗಳೂರಿನಲ್ಲಿ ಮತಗಳ್ಳತನದ ವಿರುದ್ಧ ಹೋರಾಟ ಮತ್ತು ಇಡೀ ದೇಶಾದ್ಯಂತ ರಾಹುಲ್ ಗಾಂಧಿಯ ಪ್ರಚಾರ, ಜೊತೆಗೆ ಬಿಹಾರ್ನಲ್ಲೂ ಕೂಡ ಬೃಹತ್ ಯಾತ್ರೆ ಏನಿದೆ ಈ ಯಾತ್ರೆಗೆ ಈಗಾಗಲೇ ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ ಶಿವಕುಮಾರ್ ಕೂಡ ಹೋಗಿ ಭಾಗಿಯಾಗಿದ್ರು, ಶಾಸಕರು ಕೂಡ ಭಾಗಿಯಾಗಿದ್ರು. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಹೋಗಿ ಆ ಒಂದು ಯಾತ್ರೆಯಲ್ಲಿ ಭಾಗಿಯಾಗುವ ಮೂಲಕ ಒಂದು ಕಡೆಗೆ ಒಬಿಸಿ ಮತಗಳನ್ನ ಕ್ರೋಢೀಕರಿಸುವುದು, ಮತ್ತೊಂದು ಕಡೆಗೆ ಮತಗಳ್ಳತನದ ವಿರುದ್ಧ ಸಮರವನ್ನ ಮುಂದುವರಿಸುವಂತ ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹನುಮಂತು.